ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾಡ್ತಾರೋ ಬ್ಲಾಗ್ ಏನಪ್ಪಾ ಅಂದರೆ ತುಂಬ ದಿನದಿಂದಾನೇ ಪ್ರೆಗ್ನೆನ್ಸಿ ಜರ್ನಿ ಇಲ್ಲ ಡೆಲಿವರಿ ಬ್ಲಾಗ್ ಮಾಡಿ ಅಂತ ತುಂಬ ಜನನೇ ಕ್ವಶನ್ಸ್ ಮೆಸೇಜ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ. ಮಾಡಿ ನಿಮ್ಮ ಡೆಲಿವರಿ ಜರ್ನಿ ಹೇಗೆ ಇತ್ತು ಅಂತ ಹೇಳಿ ಅಂತ. ಇವತ್ತು ನನ್ನ ಡೆಲಿವರಿ ಜರ್ನಿ ಬಗ್ಗೆ ನಿಮ್ಮ ಮುಂದೆ ಶೇರ್ ಮಾಡ್ಕೋಣ ಅಂತ ಬಂದಿದ್ದೀನಿ. ನನ್ನ ಡೆಲಿವರಿ ಮೂಮೆಂಟ್ ತುಂಬಾ ಕಷ್ಟನೂ ಆಯಿತು ಆ್ಯಂಡ್ ನಂಗೆ ಖುಷಿನೂ ಆಯಿತು. ನನ್ನ ಡೆಲಿವರಿ ವ್ಲಾಗ್ ನಾನು ಹೇಳೋಕ್ಕಿಂತ ಮುಂಚೆ ಕ್ವಶನ್ಸ್ನ ಹಾಕಿದ್ದೀನಿ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ. ನನ್ನ ಡೆಲಿವರಿ ಬಗ್ಗೆ ಏನಾದ್ರು ಕ್ವಶನ್ಸ್ ಇದ್ದರೆ ಕೇಳಿ ಅಂತ. ಸೊ ತುಂಬ ಜನ ಕ್ವಶನ್ಸ್ನ ಹಾಕಿದ್ದೀರಾ, ನಾನು ಅದನ್ನು ಇಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ಫಸ್ಟ್ ಕ್ವಶನ್, ನವಿ ಅಂತ ಯಾರೋ, ನಿಮ್ಮ ಮದುವೆ ಆಗಿ ಹೆಂಗೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿದ್ರಿ, ಆಮೇಲೆ ಯಾವಾಗ ಬೇಬಿ ಪ್ಲಾನ್ ಮಾಡಿದ್ರಿ ಅಂತ ಹೇಳಿ ಸಿಸ್ ಅಂತ ಹಾಕಿದ್ದೀರಾ, ನವಿ ಅಂತ. ಸೊ ನಾವು ಮದುವೆ ಆಗಿ ಇವಾಗ 2.5 years ಮೇಲ್ ಆಗ್ತಿದೆ. ಸೊ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲೇ ಮದುವೆ ಆದಾಗ 2 years ಬೇಬಿ ಪ್ಲಾನಿಂಗ್ ಇರಲಿಲ್ಲ. ಸೊ ಬೇಬಿ ಬೇಡ, ಇವಾಗಲೇ ಸ್ವಲ್ಪ ಎಂಜಾಯ್ ಮಾಡಿ ಆಮೇಲೆ ಬೇಬಿ ಮಾಡ್ಕೋಣ ಅಂತ. ಸೊ 2 years ಬೇಬಿ ಮಾಡ್ಕೊಂಡಿಲ್ಲ. ಸೊ 2 years ಆದಮೇಲೆ ನಾನು ಪ್ರೆಗ್ನೆಂಟ್ ಆದೆ. ಇವಾಗ ಆಗಸ್ಟ್ ಬಂದರೆ 3 years ಆಗುತ್ತೆ. ಈ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ. ಆ್ಯಂಡ್ ಪೇನ್ ಭಾಳ ಆಯ್ತಾ ಅಲ್ಲಕ್ಕ, ನಿಮಗೆ ನಾರ್ಮಲ್ ಆಯಿತು ಅಂತ ಅಂತಿದ್ರು ಡಾಕ್ಟರ್ ಮೊದಲೇ ಅಂತ ಕೇಳಿದ್ದೀರಾ. ನಿಶಾ ಸೋನಾರ್ ಅಂತ. ಪೇನ್ ಬಂತ ಹೇಳಿ. ಪೇನ್ ಬಂತು, ಒಂದೇ ದಿನ ಪೇನ್ ಬಂದಿದ್ದು. ಮಾರ್ನಿಂಗ್ ಬಂತು, ಮಧ್ಯಾಹ್ನನೇ ನನ್ನ ಮಗಳು ಹುಟ್ಟಿದ್ದು. ಆ್ಯಂಡ್ ಡಾಕ್ಟ್ರು ಮುಂಚೆನೇ ಹೇಳಿದ್ರು ನಾರ್ಮಲ್ ಆಗುತ್ತೆ ಅಂತ. ಸೊ ನಾರ್ಮಲ್ ಆಗುತ್ತೆ ಅಂದರೆ ಎಲ್ಲ ಚಾನ್ಸಸ್ಸು ಇದೆ, ಕೊನೆವರೆಗೂ ಇದೇ ಮೇಂಟೈನ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿದ್ರು. ಯಾರು ಫಸ್ಟೇ ಆಗುತ್ತೆ ಅಂತ, ಯಾಕಂದ್ರೆ ಅವರು ದೇವ್ರಲ್ಲ. ಸೊ ಅವರು ಆ ಪೇನ್ ತಡೆದು ಅವ್ರು ಮಾಡೋದು ನನ್ನ ಕಣ್ಮುಂದೆ ಅಂತೂ ಡಾಕ್ಟರ್ಸ್ ದೇವ್ರಂತಾನೆ ಹೇಳ್ಬೋದು. ಆದರೂ ನಂಗೆ ಪೇನ್ ಬಂತು. ಆ್ಯಂಡ್ ಇನ್ನೊಂದು ಚಿಕ್ಕ ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಪ್ರೆಗ್ನೆನ್ಸಿ ವ್ಲಾಗ್ ಮಾಡಿ ಅಂತ ಹೇಳಿದ್ದೀನಿ. ನಾನು ಲಾಸ್ಟ್ ವ್ಲಾಗಲ್ಲಿ ಪ್ರೆಗ್ನೆನ್ಸಿ ವ್ಲಾಗ್ ಮಾಡಿದ್ದೆ. ಸೊ ನಾನು ಅವಾಗ 3 months ಏನೋ ಇದ್ದೆ. ಅಂಡ್ ನನಗೂ ಯಾವ ಬೇಬಿ ಆಗುತ್ತೆ ಅಂತ ನಿಜ ಗೊತ್ತಿರಲಿಲ್ಲ. ಆಗೋಕ್ಕಿಂತ ಮುಂಚೆ ನನಗೆ ಮಕ್ಕ ಎಲ್ಲ ಕಳೆ ಬಂದಿತ್ತಲ್ಲ, ನನಗೆ 3, 4, 5 monthsಲ್ಲಿ ತುಂಬಾ ಮಕ್ಕ ಕಳೆಯಾಗಿತ್ತು. ಸೊ ಎಲ್ಲ ನೋಡಿದವರೆಲ್ಲ ನಿಮಗೆ ಗರ್ಲ್ ಬೇಬಿ ಆಗುತ್ತೆ, ತುಂಬ ವೈಟ್ ಆಗಿದ್ದೀರಾ, ತುಂಬ ಇದು ಬಿಳ್ಚ್ಕೊಂಡಿದ್ದೀರಾ, ನಿಮಗೆ ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ನನಗೂ ವೆಯ್ಟ್ ಆಗಿದ್ದೀನಿ ಅಂತಾನೆ ಅನ್ನಿಸ್ತಾ ಇತ್ತು, ತುಂಬ ಬಿಳ್ಚ್ಕೊಂಡ್ಬಿಟ್ಟಿದ್ದೆ ನಾನು. ಆಮೇಲೆ 6, 7, 8 monthsಲ್ಲಿ ತುಂಬಾ ಬ್ಲ್ಯಾಕ್ ಆಗಿಬಿಟ್ಟಿದ್ದೆ ನಾನು. ಕತ್ತೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಇಲ್ಲಿ. ಇವಾಗಿಲ್ಲ, ಕತ್ತು ಫೇಸು ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದ್ದು. ಅವಾಗೆಲ್ಲ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ತಿದ್ರು, ಆದರೆ ಯಾವ ಬೇಬಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆಮೇಲೆ ಸೀಮಂತ ಟೈಮಲ್ಲೇನೋ ಮಕ್ಕ ನಂದು ಫುಲ್ಲು ಕಳೆಯಾಗಿತ್ತು. ಆವಾಗ ನನಗೂ ಅವಾಗ ಅನ್ನಿಸ್ತು ಗರ್ಲ್ ಬೇಬಿ ಆಗ್ಬೋದು. ಟ್ವಿನ್ಸ ಅಂತ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಿದ್ರಿ. ಟ್ವಿನ್ಸ್ ಅಂತೂ ಅಲ್ಲ, ಹೊಟ್ಟೆ ದಪ್ಪ ಇತ್ತು ಅಂತ ಹೇಳ್ತಿದ್ರು. ಸೊ ನನಗೂ ಗರ್ಲ್ ಆಗುತ್ತೆ ಅಂತ ಅನ್ನಿಸ್ತಿತ್ತು, ಬಟ್ ಎಲ್ಲೋ ಒಂದು ಕಡೆ ಬಾಯ್ ಆಗುತ್ತೆ ಅಂತಲೂ ಅನ್ನಿಸ್ತಿತ್ತು. ಯಾಕಂದರೆ ಫೇಸಲ್ಲಿ ಅದೇನೋ ಕಂಡುಹಿಡಿತಾರೆ, ಹಾರ್ಟ್ ಬೀಟಲ್ಲಿ ಕಂಡುಹಿಡಿತಾರೆ ಅಂತ ಅಂತಿದ್ರಲ್ಲ. ಸೊ ಅದಕ್ಕೋಸ್ಕರ ಯಾವುದಾದ್ರೂ ಆಗಲಿ ಆರೋಗ್ಯಗಾದರೆ ಸಾಕು ಅಂತ. ಆಮೇಲೆ ಕೊನೆಗೆ ಹುಟ್ಟಿದ ಮೇಲೆ ಗೊತ್ತಾಗಿತ್ತು ನಂಗೆ ಗರ್ಲ್ ಬೇಬಿ ಅಂತ ಅಷ್ಟೇ. ನಾನು ತುಂಬ ಜನ ಕೇಳ್ತಿದ್ರಿ ನಿಮ್ಮ ಲಾಸ್ಟ್ ರಿಪೋರ್ಟ್ ಸ್ಕ್ಯಾನಿಂಗಲ್ಲಿ ಹಾರ್ಟ್ ಬೀಟ್ ಎಷ್ಟು ಇತ್ತು ಅಂತ. ನಂದು ಹಾರ್ಟ್ ಬೀಟು 152 ಇತ್ತು ಲಾಸ್ಟ್ ಸ್ಕ್ಯಾನಿಂಗಲ್ಲಿ. ಆ್ಯಂಡ್ ಪ್ಲಾಸೆಂಟಾ ಯಾವ ಸೈಡ್ ಇತ್ತು ಅಂತಲೂ ಕೇಳಿದ್ರಿ. ಆ್ಯಂಟೀರಿಯರ್ ಪೊಸಿಷನಲ್ಲಿತ್ತು. ಮತ್ತು ವಾಟರ್ ಲೆವೆಲ್ಲು 11.6 ಇತ್ತು. ಮಗು ವೆಯ್ಟ್ ಬಂದು ಲಾಸ್ಟ್ ಸ್ಕ್ಯಾನಿಂಗಲ್ಲಿ 3 kg ಇತ್ತು. ಅದು ನೀರು ಸೇರಿ ಬರುತ್ತೆ. ಆ್ಯಂಡ್ ನನ್ನ ಲಾಸ್ಟ್ 1 week ಡೇಟ್ 1 week ಬ್ಯಾಕ್ ಮಾಡಿದ್ದು ನಾನು 38 weeksಲ್ಲೇನೋ. ಸೊ ಅದರಲ್ಲೂ 3 kgನೇ ಬಂದಿತ್ತು. ಆ ನೀರೆಲ್ಲ ಬೇಬಿ ಆದಮೇಲೆ ನೀರೆಲ್ಲ ಬಂದಮೇಲೆ 2860 ಏನೋ ಇದೆ, 3 kg ಹತ್ತತ್ರ ಒಂದು 100 grams. ಆ್ಯಂಡ್ ಸುಷ್ಮಾ ಗೌಡ ಅನ್ನೋರು ಕೇಳಿದಿರ ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ಏನು ಮಾಡಬೇಕು, ನಾರ್ಮಲ್ ಡೆಲಿವರಿ ತುಂಬ ಪೇನ್ ಆಗುತ್ತಾ ಅಂತ ಕೇಳಿದ್ದೀರಾ. ಆ್ಯಂಡ್ ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ವಾಕಿಂಗ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ನಾನು ಫಸ್ಟ್ ಏನೂ ಮಾಡ್ತಾಯಿಲ್ಲ, ಮನೆ ಕೆಲಸ ಅಷ್ಟೇ ಮಾಡ್ತಿದ್ದು. ನಮ್ಮ ಅಮ್ಮನ ಮನೆಗೆ ಬಂದಮೇಲೆ ನಾನು ಏನು ಕೆಲಸನೇ ಮಾಡ್ತಿರ್ಲಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ವಾಕಿಂಗು ಎಕ್ಸಸೈಸ್ ಮಾಡ್ತಿದ್ದೆ. ಆಮೇಲೆ ಏನದು ಸರ್ವಿಕ್ಸ್ ಓಪನ್ ಆಗೋಕ್ಕೆ ಲಯನ್ ಡೇಟ್ಸ್ ತಿನ್ನಿ ಅಂತ ಹೇಳ್ತಿದ್ರು. ಸೊ ನಾನು ಅದೊಂದು ತಿಂತಿದ್ದೆ ಅಷ್ಟೇ. ನಾರ್ಮಲ್ ಡೆಲಿವರಿ ಪೇನ್ ಆಗುತ್ತಾ ಅಂತ, ಪೇನ್ ಆಗುತ್ತೆ, ಬಟ್ ಅದನ್ನು ತಡೆಯೋಂಥ ಶಕ್ತಿ ದೇವರು ಹೆಣ್ಮಕ್ಳು ಕೊಟ್ಟಿರ್ತಾರೆ. ಸೊ ಪೇನ್ ಆಗೇ ಆಗುತ್ತೆ, ಪೇನ್ ಇಲ್ದಿರೆ ಬೇಬಿ ಅಂತೂ ಆಗಲ್ಲ, ಪೇನ್ ಆಗೇ ಆಗುತ್ತೆ. ಬಟ್ ಆ ನೋವನ್ನ ತಡೆದ್ರೆ ಆ ಮಗು ಹಾಕಿದ ತಕ್ಷಣ ಆ ನೋವೆಲ್ಲ ಹೊಟ್ಟೋಗ್ಬಿಡುತ್ತೆ, ಎಲ್ಲ ಮರ್ತೋಗ್ಬಿಡ್ತೀರ ಆ ನೋವೆಲ್ಲ. ನಂಗೆ ಬೇಬಿ ಬಂದಿದ ತಕ್ಷಣ ನೋವು ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ.
ಯಾವ ಹಾಸ್ಪಿಟಲಲ್ಲಿ ನಿಮಗೆ ಮಗು ಆಗಿದ್ದು ಅಂತ ಕೇಳಿದ್ದೀರಾ. ಪೂರ್ಣಿಮಾ ಕೃಷ್ಣಪ್ಪ ಅನ್ನೋರು. ನನಗೆ ಮಗು ಆಗಿದ್ದು ಬಂದು ಯಾವ ಹಾಸ್ಪಿಟಲು ಅಂದರೆ ಕಮಲಾನಗರ್ ಶಂಕರ್ನಾಗ್ ಬಸ್ ಸ್ಟಾಪ್ ಹತ್ರ ಮಹಾಲಕ್ಷ್ಮೀಪುರಂ ರೆಫರಲ್ BBMP ಹಾಸ್ಪಿಟಲಲ್ಲಿ ನನಗೆ ಮಗು ಆಗಿದ್ದು. ಆ್ಯಂಡ್ ಮೇಕ್ ಓವರ್ ಬೈ ಕಾವ್ಯ ಗೌಡ ಡೆಲಿವರಿ ಸ್ಟೋರಿ ಹೇಳಿ ಅಂತ. ಈ ವಿಡಿಯೋ ಕೊನೆವರೆಗೂ ನೋಡಿ, ನನ್ನ ಡೆಲಿವರಿ ಸ್ಟೋರಿನೂ ಕೂಡ ಹೇಳ್ತೀನಿ. ನಿಮಗೆ ಪಾಪು ಆದಮೇಲೆ ಎಷ್ಟು ಖುಷಿ ಆಯಿತು ಅಕ್ಕ? ಪಾಪು ಆಗುವಾಗ ಪೇನ್ ಆಗಿಲ್ವಾ ಅಂತ ಕೇಳಿದ್ದೀರಾ. ಪೇನ್ ಆಗಿಲ್ವಾನಾ? ತುಂಬಾ ಪೇನ್ ಇರುತ್ತೆ. ಸೊ ಅದನ್ನೆಲ್ಲ ತಡ್ಕೋಬೇಕಾದ್ರೆ ಖುಷಿನೂ ಇರುತ್ತೆ, ನರ್ಕನೂ ಇರುತ್ತೆ. ಪಾಪು ಆದ್ಮೇಲೆ ತುಂಬಾ ಖುಷಿ ಆಯ್ತು. ಪಾಪುನ ಎದೆ ಮೇಲೆ ಹಾಕಿದ್ರಲ್ಲ, ಅವಾಗಂತೂ ನನಗೆ ಫುಲ್ಲು ಖುಷಿನೇ ಆಗೋಯ್ತು. ಯಾವ ಬೇಬಿ ಅಂತ ಕೇಳ್ತಾ ಇದ್ದೆ ನಾನು. ನಂಗೆ ಗರ್ಲ್ ಬೇಬಿ ಅಂದಿದ ತಕ್ಷಣ ಇನ್ನೂ ಖುಷಿ ಆಯ್ತು, ಯಾಕಂದ್ರೆ ನಂಗೆ ಗರ್ಲ್ ಬೇಬಿ ಅಂದ್ರೆ ತುಂಬಾನೇ ಇಷ್ಟ ಇತ್ತು. ಸ್ಕ್ಯಾನಿಂಗ್ ಎಷ್ಟು ಸಲ ಮಾಡಿಸಿದ್ರಿ ಪ್ಲೀಸ್ ಹೇಳಿ ಅಂತೆ. ಸ್ಕ್ಯಾನಿಂಗು 9 ತಿಂಗಳು ಗಂಟನೂ ಮಾಡಿಸಿದೀವಿ. ಮಂತ್ಲಿ ಮಾಡಿಸಿಲ್ಲ. 3 months ಒನ್ಸ್, 5 monthsಗೆ, 7 months, 9 months ಅಷ್ಟೇ. 4 ಸ್ಕ್ಯಾನಿಂಗ್, 4 to 5 ಸ್ಕ್ಯಾನಿಂಗ್ ಅಷ್ಟೇ ನಾನು ಮಾಡಿಸಿರೋದು. ನಾನು ಸ್ಕ್ಯಾನಿಂಗ್ ಎಲ್ಲ ಪ್ರೈವೇಟಲ್ಲೇ ಮಾಡಿಸ್ದೆ. ಲಾಸ್ಟ್ ಸ್ಕ್ಯಾನಿಂಗ್ ಮಾತ್ರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ನಾನು ಮಾಡಿಸಿದ್ದು. ಡೆಲಿವರಿ ಟೈಮಲ್ಲಿ ತುಂಬ ಹೊಟ್ಟೆ ನೋವಿತ್ತಾ ಸಿಸ್ ಅಂತ ಕೇಳಿದ್ದೀರಾ. ಹೊಟ್ಟೆ ನೋವಿತ್ತು. ನನಗೆ ಸೊಂಟ ನೋವು ಅಷ್ಟೊಂದಿರಲಿಲ್ಲ, ಹೊಟ್ಟೆ ನೋವಿತ್ತು. ಅಂದರೆ ನಂಗೆ 9 monthsಯಿಂದನೂ ಹೊಟ್ಟೆ ನೋವು ಬರ್ತಾನೆ ಇತ್ತು. ಬಿಟ್ಟು ಬರ್ತಾ ಇತ್ತು. ಅದು ಹೆಡ್ ಡೌನ್ ಆಗೋಕ್ಕಾಗಿರಲಿ, ಸೆಫಾಲಿಕ್ ಪೊಸಿಷನ್ಗೆ ಬರೋಕ್ಕೋಸ್ಕರ ಹೊಟ್ಟೆ ನೋವಿತ್ತು. ಡೆಲಿವರಿ ವ್ಲಾಗ್ ಹಾಕಿ ಹಾಸ್ಪಿಟ್ಲ್ ಬಗ್ಗೆ ಮತ್ತೆ ಅಲ್ಲಿ ಅಡ್ಮಿಟ್ ಆಗುವಾಗ ಏನು ಕೇಳ್ತಾರೆ, ಅಲ್ಲಿ ಹೇಗಿದೆ ಅಂತ ಸ್ವಲ್ಪ ಹೇಳಿ ಸಿಸ್ ಅಂತ ಹಾಕಿದ್ದೀರಾ. ರಾಮ್ಗೀತ್ ಅನ್ನೋರು. ಡೆಲಿವರಿ ಬಗ್ಗೆ ಹೇಳಬೇಕು ಅಂದರೆ, ಹಾಸ್ಪಿಟ್ಲ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಫೆಸಿಲಿಟಿ ಎಲ್ಲಾನು ಚೆನ್ನಾಗಿತ್ತು. ಆ್ಯಂಡ್ ಡಾಕ್ಟರ್ ಕೂಡ ನನಗೆ ಅಲ್ಲಿ ಫ್ರೆಂಡ್ ಆಗಿದ್ರು. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಆ ಡಾಕ್ಟ್ರು ಎಷ್ಟು ಚೆನ್ನಾಗಿ ನನಗೆ ಕೋಆಪ್ರೇಟ್ ಮಾಡಿದ್ರು ಅಂದರೆ ನಿಜವಾಗ್ಲೂ ನನಗೆ ಅಷ್ಟು ಖುಷಿ ಆಯಿತು. ಅವ್ರು ದೇವರು ಅಂತಲೇ ಹೇಳ್ಬೋದು. ಆ ಪೇಯ್ನಲ್ಲಿ ಅವ್ರು ಮಾಡ್ತಾರೆ ಅಂದರೆ ತುಂಬಾ ಕಷ್ಟ ಇದೆ. ಡೆಲಿವರಿ ಅನ್ನೋದು ನಿಜವಾಗ್ಲೂ ಸುಲಭ ಅಂತೂ ಅಲ್ಲ. ಆದರೆ ಅವ್ರು ಅಡ್ಮಿಟ್ ಆಗುವಾಗ್ಲೂ ನನಗೇನು ಕೇಳಿದ್ರು ಅಂದರೆ, ನನಗೆ 5 o'clockಗೆ ಪೇನ್ ಬಂದಿದ್ದು. ಸೊ ಅವರು ಅಡ್ಮಿಟ್ ಫಸ್ಟೇ ಮಾಡ್ಕೊಂಡಿಲ್ಲ, 2 o'clock ಗಂಟ ವೇಟ್ ಮಾಡಿ ಆಮೇಲೆ ಮಾರ್ನಿಂಗ್ ಆಗತ್ತೆ, ಇಲ್ಲ ಇವತ್ತೇ ಆಗತ್ತೆ ಅಂತ ಅಂದ್ರು. ಸೊ ನಾನು ಮನೆಗೆ ಹೋಗೋಕ್ಕೆ ಕಾಯ್ತಾ ಇದ್ದೆ. ಆದ್ರೆ ಅವತ್ ಮಧ್ಯಾಹ್ನನೇ ಆಗತ್ತೆ, ಅಡ್ಮಿಷನ್ ಮಾಡ್ಕೋತೀನಿ ಅಂತ 12 o'clock ಅಡ್ಮಿಷನ್ ಮಾಡಿದ್ರು. ತುಂಬಾ ಫೆಸಿಲಿಟಿ ಎಲ್ಲಾನು ಚೆನ್ನಾಗಿದೆ. ಮತ್ತೆ ಒಂದು ಚೂರುನು ಗಲೀಜನ ಆ ತರ ಏನಿಲ್ಲ, ಫುಲ್ಲು ಕ್ಲೀನ್ ಆಗಿದೆ. ಪ್ರೈವೇಟ್ ಹಾಸ್ಪಿಟ್ಲ್ ತರ ಇದೆ. ತುಂಬಾನೇ ಚೆನ್ನಾಗಿದೆ ಹಾಸ್ಪಿಟಲ್. ಹೊಸ ಹಾಸ್ಪಿಟಲ್ ಅದ ಆಕ್ಚುಲಿ. ಇವಾಗ ಕಟ್ಟಿ 1 ವರ್ಷನೂ ಆಗಿಲ್ಲ ಅನ್ಕೋತೀನಿ. ಕಮಲಾನಗರ್ ಶಂಕರ್ನಾಗ್ ಬಸ್ ಸ್ಟಾಪ್ ಹತ್ರ ತುಂಬಾ ಚೆನ್ನಾಗಿದೆ ಹಾಸ್ಪಿಟಲ್. ನನಗೂ ಈ ಮಂತ್ 18ಗೆ ಡೇಟ್ ಕೊಟ್ಟಿದ್ದಾರೆ ಅಕ್ಕ ಪ್ಲೀಸ್. ಮತ್ತೆ ನಿಮಗೆ ಎಷ್ಟು ವೀಕ್ ಡೆಲಿವರಿ ಆಯಿತು ಹೇಳಿ ಅಂತ ಹೇಳಿದ್ದೀರಾ ರಾಮ್ಗೀತ್. ನನಗೆ ಡೆಲಿವರಿ ಆಗಿದ್ದು ಬಂದು 39 weeksಗೆ ಡೆಲಿವರಿ ಆಗಿದ್ದು. ನನ್ನ ಕರೆಕ್ಟ್ ಡೇಟ್ ಹಿಂದೆ ದಿನ ಅಷ್ಟೇ ನಂಗೆ ಡೆಲಿವರಿ ಆಗಿದ್ದು. March 7th ನಂಗೆ ಡೇಟ್ ಕೊಟ್ಟಿದ್ದು. March 6th ಹುಟ್ಟಿದ್ದು. 10 monthsಲ್ಲೇ ನನ್ನ ಬೇಬಿ ನನ್ಗೆ ಹುಟ್ಟಿದ್ದು 39 weeksಲ್ಲಿ. ಅಕ್ಕ ನ್ಯಾಚುರಲ್ ಆಗಿ ಮನೇಲೆ ಪೇನ್ ಬಂತ? ಎಸ್, ಮನೇಲೆ ಬೆಳಗಿನ ಜಾವ 5 ಗಂಟೆಲಿ ಬಂದಿದ್ದು. ಒಂದೇ ದಿನ ಪೇನ್ ಬಂದಿದ್ದು. 5 ಗಂಟೆಗೆ ಎದ್ಲು, ಪೇನ್ ಬಂತು, ಹೊಟ್ಟೆ ನೋವು ಅಂತವಳೆ. ನಾನು ಅಷ್ಟೊತ್ತಲ್ಲಿದ್ದೆ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಮಾಡಿದ್ದು. ಡೆಲಿವರಿ ವ್ಲಾಗ್ ಇನ್ನು ತುಂಬ ಮಾರ್ನಿಂಗ್ 5 o'clock ನನಗೆ ಪೇನ್ ಬಂದಿದ್ದು. ಫುಲ್ಲು ಸ್ಟೋರಿ ಇದರಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನಗೆ ಡೆಲಿವರಿ ಪೇನ್ ಬಂದಿದ್ದು 5 o'clock. ನಾನು ಮಲಗಿದ್ದೆ ಅವಾಗ. ಸೊ ನನಗೇನೋ ಪೇನ್ ಆಗ್ತಿದೆಯಲ್ಲ ಅಂತ ನಾನು ಹಂಗೂ ನಾರ್ಮಲಾಗಿ 9 monthsಲ್ಲಿ ಬರ್ತಿತ್ತಲ್ಲ, ಸೊ ಅದೇ ಅಂತಲೇ ಅಂದ್ಕೊಂಡೆ. ನಾನು ಹಂಗೂ ಸುಮ್ಮನೆ ಮಲಗಿದ್ದೆ. ಪೇನ್ ಬಂದು ಒಂದು 10 minutesಗೆ ಬರ್ತಿತ್ತು. ಹಿಂದಿಂದೆ ಬಂದಿಲ್ಲ, ನನಗೆ ಸ್ವಲ್ಪ ಲೇಟಾಗೆ ಬರ್ತಿತ್ತು. ಸೊ ನಾರ್ಮಲಾಗೆ ಬರ್ತಿದೆ ಅಂದ್ಬಿಟ್ಟು ನಾನು ಸುಮ್ಮನೆ ಮಲಗಿದ್ದೆ. ಸೊ ಒಂದು 7 ಗಂಟೆ ಹಂಗೆ ನಮ್ಮ ಅಮ್ಮನ ಹತ್ರ ಹೇಳ್ದೆ, ಈ ಥರ ಬರ್ತಿದೆ ಅಮ್ಮ ಪೇನು ಅಂತ ಹೇಳ್ದೆ. ಆವಾಗ ನಮ್ಮಮ್ಮ ಏನು ಕೊಟ್ಟರು? ಜೀರಿಗೆ ನೀರು ಕೊಟ್ರು. ಆವಾಗ ಕುಡ್ದೆ ಅದನ್ನ. ಆಮೇಲೆ ಸ್ವಲ್ಪ ಪೇನ್ ಜಾಸ್ತಿ ಆಯ್ತು ಮನೇಲೇನೆ. ಆಮೇಲೆ ಸೀದಾ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅಲ್ಲಿ ಅಡ್ಮಿಟ್ ಮಾಡಿ. ಅಡ್ಮಿಟ್ ಮಾಡಿರ್ಲಿಲ್ಲ. 8:30ಗೆ ನಾವು ಹಾಸ್ಪಿಟ್ಲಿಗೆ ಹೋಗಿದ್ದು. 8:30ಗೆ ಹಾಸ್ಪಿಟ್ಲಿಗೆ 8:30ಗೆ ಹೋದ್ವಿ. ಡಾಕ್ಟರ್ ಇನ್ನೂ ಬಂದಿರಲಿಲ್ಲ. ಆಕ್ಚುಲಿ ಸಿಂಧು ಡಾಕ್ಟರ್ ಅಂತ ನನ್ಗೆ ಆಲ್ರೆಡಿ ಫ್ರೆಂಡ್ ಆಗಿದ್ರು. ನಾವು ಫೋನ್ ಮಾಡಿ ಹೇಳ್ಬಿಟ್ಟೆ ಹೋಗಿದ್ದು ಈ ಥರ ಪೇನ್ ಬಂದಿದೆ ಅಂತ. ಸೊ 8:30ಗೆ ಡಾಕ್ಟ್ರು ಬರ್ತೀನಂತ ನಾನು 8:30ಗೆ ಅಲ್ಲಿಗೆ ಹೋದೆ. ಸೊ ನಮಗೆ ಅಲ್ಲಿ ರೂಮ್ ಥರ ಅದೇನು
ಬೆಡ್ ಎಲ್ಲ ಇರುತ್ತಲ್ಲ, ಸೊ ಲೇಬರ್ ರೂಮು ಅಲ್ಲಿ ಇರಿ, ಇನ್ನ ಜಾಸ್ತಿ ಪೇನ್ ಬರಲಿ ಅಂತ ಹೇಳಿದ್ರು. ಸೊ ನಾವು ಅಲ್ಲೇ ವೆಯ್ಟ್ ಮಾಡ್ತಿದ್ವಿ. ನನಗೆ ಕಾಂಟ್ರಾಕ್ಷನ್ ಜಾಸ್ತಿನೇ ಇತ್ತು, ಅಂದರೆ ಫಸ್ಟ್ ಜಾಸ್ತಿ ಇರಲಿಲ್ಲ, ಸ್ವಲ್ಪ ಸ್ವಲ್ಪ ಕಾಂಟ್ರಾಕ್ಷನ್ನೇ ಇತ್ತು. ಚೆಕ್ ಮಾಡ್ತಾನೆ ಇದ್ರು, NST ಆಗಿರ್ಬೋದು, PV ಆಗಿರ್ಬೋದು, ಆ್ಯಂಡ್ ಪಲ್ಸ್ ಆಗಿರ್ಬೋದು, BP ಆಗಿರ್ಬೋದು, 2 hours 1 hourಗೂ ಚೆಕ್ ಮಾಡ್ತಾನೆ ಇದ್ರು. ಆವಾಗ ಎಲ್ಲನೂ ನಾರ್ಮಲ್ ಆಗೇ ಇತ್ತು. ಆಮೇಲೆ ಹೇಳಿದ್ರು ನಾರ್ಮಲ್ ಆಗುತ್ತೆ, ಪೇನ್ ಇದೆ, ಬಟ್ ಕಾಂಟ್ರಾಕ್ಷನ್ ಜಾಸ್ತಿ ಆಗಬೇಕು, ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಇವತ್ತು ವೆಯ್ಟ್ ಮಾಡಿ, ಇಲ್ಲ ನಾಳೆ ಬೆಳಗ್ಗೆ ಅಂತೂ ಪಕ್ಕ ಅಂತ ಹೇಳಿದ್ರು. ಅವ್ರು ಡಾಕ್ಟರ್ ನೋಡಿದ್ರೆ ದೇವ್ರಂತವ್ರು ಅವತ್ತೇ ಮಾಡ್ಬಿಟ್ರು. ನಾನು ಅವತ್ ಬೇಡ, ನಂಗೆ ಪೇನ್ ಅಷ್ಟು ಪೇನು, ನಂಗೆ ಅವತ್ ಬೇಡ, ಮನೆಗೆ ಹೋಗ್ಬಿಡೋಣ, ಪೇನ್ ಕಮ್ಮಿ ಆಗ್ಬಿಡ್ಲಿ ಅಂತ ಯೋಚನೆ ಮಾಡ್ತಾ ಇದೀನಿ. ಆದ್ರೆ ನಮ್ಮಮ್ಮ ಎಲ್ಲ ಮನೆಗೆ ಹೋದ್ಮೇಲೆ ನೈಟೆಲ್ಲ ಯಾರು ನೋವು ತಡೀತಾರೆ ಅಂತ ಅವರೆಲ್ಲ ಒಂದ್ ಕಡೆ ಯೋಚನೆ ಮಾಡ್ತವ್ರೆ. ನಾನು ಒಂದು 11 ಗಂಟೆ ಒಂದ್ ಸ್ವಲ್ಪ ಆರಾಮಾಗೆ ಇದ್ದೆ, ಒಂದು 10 minutes 15 minutes ಆ ತರ. ಆಮೇಲೆ ಟೊಮೊಟೊ ಬಾತ್ ತಿಂದ್ಮೇಲೆ ಆಗಿದ್ದು. ನನ್ಗೆ ನಿಜ ಟೊಮೆಟೊ ಬಾತ್ ಆಸೆ ಇತ್ತು ಗೊತ್ತಾ, ತಿನ್ಬೇಕು ಅಂತ. ಟೊಮೆಟೊ ಬಾತ್ ಆಸೆ ಇತ್ತು ತಿನ್ಬೇಕು ಅಂತ. ಸೊ ನಮ್ಮತ್ತೆನೆ, ಇವ್ರ ಮಮ್ಮಿ ನಮ್ಮತ್ತೆ ಮಾಡ್ಕೊಂಡು ಎತ್ಕೊಂಡ್ ಬಂದಿದ್ರು. ಒಂದು 12 o'clock ಅನ್ಕೊಳ್ಳಿ, ಕರೆಕ್ಟಾಗಿ 12:30 ನೀವು ಹೋಗಿ ತಗೊಂಬಂದಿದ್ದು. 12:30 ತಿಂದೆ. ಸ್ವಲ್ಪ 11 ಮೇಲೆ ಸ್ವಲ್ಪ ಪೇನ್ ಕಾಂಟ್ರಾಕ್ಷನ್ 5 minutesಗೂ ಬರ್ತಿತ್ತು. ಬಟ್ ಅದು ಟೊಮೆಟೊ ಬಾತ್ ಆಸೆ ಇತ್ತಲ್ಲ, ಸೊ ಇವ್ರ ಮಮ್ಮಿ ಮಾಡ್ಕೊಂಡು ಎತ್ಕೊಂಡ್ ಬಂದು ತಿಂದಿದ ತಕ್ಷಣ ಅಡ್ಮಿಟ್ ತಿಂದೆ. ಆಮೇಲೆ ತಿಂದ್ಮೇಲೆ ಏನ್ ಕುಡ್ದೆ, ಜೀರಿಗೆ ನೀರ್ ಕುಡ್ದಿಲ್ವಾ, ಜೀರಿಗೆ ನೀರ್ ಕುಡ್ದೆ. ಸೊ ಕಾಂಟ್ರಾಕ್ಷನ್ ಜಾಸ್ತಿ ಆಗೋಯ್ತು. ಕರೆಕ್ಟಾಗಿ 1 ಅಂತ ಅನ್ಕೊಳ್ಳಿ, 1 o'clock ಕರೆಕ್ಟಾಗಿ ನಾನು ಟೈಮ್ ನೋಡಿದೀನಿ. 1 o'clock 1 o'clock ಡಾಕ್ಟ್ರು ಬಂದ್ರು. ಹೆಂಗಿದೆ ಪೈನು ಅಂತ ಕೇಳಿದ್ರು. ಇಲ್ಲ ಜಾಸ್ತಿ ಬರ್ತಿದೆ, ಒಂದು 2 minutesಗೂ ಜೀರಿಗೆ ನೀರು ಕುಡಿದ ತಕ್ಷಣ ಜಾಸ್ತಿ ಆಗೋಯ್ತು ನನಗೆ ಪೇನು. ಆಮೇಲೆ ನಂಗೆ ಕುತ್ಕೊಳಕ್ಕೂ ಆಯ್ತಲ್ಲ, ನಿಂತ್ಕೊಳಕ್ಕೂ ಆಗ್ತಲ್ಲ, ಮಲ್ಗಕ್ಕೂ ಆಗ್ತಲ್ಲ, ಆ ತರ ಆಗ್ತೈತೆ. ಫುಲ್ಲು ವಾಕಿಂಗ್ ಮಾಡ್ತಾ ಇದೀನಿ ಒಂದ್ ಕಡೆ. ಆದ್ರೆ ಫಸ್ಟ್ ಇಂದನೂ ನಂಗೆ ನಾರ್ಮಲ್ ಡೆಲಿವರಿ ಆಗ್ಬೇಕಿತ್ತು. ನಾರ್ಮಲ್ ಆಗ್ಬೇಕು ಅಂತಾನೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ನಿಜವಾಗ್ಲೂ ನಾರ್ಮಲ್ ಆಗ್ಬೇಕು, ನಂಗೆ ಯಾವ ಮಗು ಆದ್ರೂ ಆಗ್ಲಿ ನಾರ್ಮಲ್ ಡೆಲಿವರಿ ಆಗ್ಬೇಕು ಅಂತ ತುಂಬಾನೇ ದೇವ್ರ ಹತ್ರ ಎಲ್ಲ ಬೇಡ್ಕೊಂಡಿದ್ದೀನಿ. ಅದಕ್ಕೆ ಹೇಳೋದು, ಎಲ್ಲಿ ಒಳ್ಳೆ ಮನ್ಸಿರುತ್ತೋ, ಎಲ್ಲಿ ಒಳ್ಳೆ ನಾಲ್ಗೆ ಇರುತ್ತೋ, ಅಲ್ಲಿ ಮಾತು ಕೈ ಕರೆಕ್ಟಾಗಿದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ಅಂಡ್ ಯಾವ ಮನುಷ್ಯನು ನಂಬೇಡಿ, ದೇವ್ರನ್ನ ನಂಬಿ ಎಲ್ಲ ಒಳ್ಳೇದೇ ಆಗುತ್ತೆ. ನಂಗೆ ನಾರ್ಮಲ್ ಡೆಲಿವರಿ ಆಗ್ಬೇಕಂತ ಫಸ್ಟಿಂದನೂ ತುಂಬಾ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ತಡಿತೀನಿ ನಾರ್ಮಲ್ ಡೆಲಿವರಿ ಆಗ್ಬೇಕು ಅಂತ. ಆದ್ರೂ ನನಗೆ ಮಾಡಿ 7th ಅಲ್ವಾ, ಏನ್ ಇನ್ನ ಪೇನ್ ಬಂದಿಲ್ಲ ಅಂತ ಒಂದ್ ಕಡೆ ಯೋಚನೆ, ಬಿಡು ಸಿಸರಿಂಗ್ ಆದ್ರೂ ಏನಾಗುತ್ತೆ ಅಂತ ಒಂದ್ ಕಡೆ ಯೋಚನೆ. ಆದ್ರೂ ನನಗೆ March 6th ಕರೆಕ್ಟಾಗಿ ಡೇಟ್ ಕೊಟ್ಟಿದ್ದು 7. March 6th ಮಾರ್ನಿಂಗ್ ಪೇನ್ ಆಗಿ ಮಧ್ಯಾಹ್ನನೇ ಅವಳು ಹುಟ್ಟಿದ್ದು. 1 o'clock ಡಾಕ್ಟರ್ ಬಂದ್ರಲ್ಲ, ಎಲ್ಲಿ ಕರ್ಕೊಂಡೋದ್ರು? ನನ್ನ ಹೇಳಿದ್ರ, ನಿಮ್ಗೆ ಇನ್ಫಾರ್ಮ್ ಮಾಡಿದ್ರ ಡಾಕ್ಟ್ರು? ಇಲ್ಲ, ಏನು ಇನ್ಫಾರ್ಮ್ ಮಾಡಿಲ್ಲ, ಸೀದಾ ಕರ್ಕೊಂಡು ಹೋಗ್ಬಿಟ್ಟವ್ರೆ. ನಾನಿಲ್ಲ, ಆಚೆ ಹೋಗಿದ್ದೀನಿ ಕೆಳಗಡೆ. ನೋಡಿದ್ರೆ ಅಡ್ಮಿಟ್ ಮಾಡ್ಕೊಬಿಟ್ಟೋಳೆ. ಅಡ್ಮಿಷನ್ ಮಾಡ್ಕೊಂಡ್ರು. ಕಿರ್ಸ್ತಾ ಇರೋದು ನನಗ್ ಫುಲ್ಲು ಪೇನ್ ಬಂದ್ಬಿಟ್ಟೈತಲ್ಲ. ಸೊ ನಂಗೆ ಆ ಪೇನ್ ನಿಜ ತಡಿಯಕ್, ಆ ಪೇನ್ ನ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. 1 o'clock ಬಂದು ನಮ್ಮಮ್ಮ ಎಲ್ಲ ತಿನ್ಬಿಟ್ಟು ಜೀರಿಗೆ ನೀರು ಕುಡ್ಬಿಟ್ಟು ಕೂತಿದ್ದೆ. ಅವ್ರು ಬಂದು ಕರ್ಕೊಂಡು ಹೋದ್ರು ಅಷ್ಟೇ. ನಮ್ಮ ಅಮ್ಮಂಗೂ ಹೇಳಿಲ್ಲ, ನಾನು ಇವನ್ಗೂ ಹೇಳಿಲ್ಲ, ಇಬ್ರಿಗೂ ಹೇಳಿಲ್ಲ. ಸುಮ್ನೆ ಡಾಕ್ಟ್ರು ಬನ್ನಿ ಅಂತ ಕರ್ಕೊಂಡು ಹೋದ್ರು ಅಷ್ಟೇ. ಒಳಗಡೆ ಕರ್ಕೊಂಡೋಗ್ಬಿಟ್ಟು ಇಲ್ಲೊಂದು ಇಂಜೆಕ್ಷನ್ ಹಾಕಿದ್ರು, ಡ್ರಿಪ್ ತರ ಹಾಕಿದ್ರು. ನಮ್ಮ ಅಮ್ಮಂಗೂ ಹೇಳಿಲ್ಲ ನಾನು ಹೋಗ್ತಾ ಇದ್ದೀನಿ ಡೆಲಿವರಿಗೆ ಅಂತ ಹೇಳಿಲ್ಲ. ಆಮೇಲೆ ಡಾಕ್ಟರ್ ಹೇಳಿದ್ರು, ಇಲ್ಲ ಆಗುತ್ತೆ, ಇನ್ನೊಂದು 2 hours 1 hour ಅಲ್ಲಿ ಆಗುತ್ತೆ ಅಂತ ಹೇಳಿದ್ರು. ಜಾಗ ಆಗಿದೆ ನಿಮ್ಗೆ, 1 hour ಅಲ್ಲಿ ಆಗುತ್ತೆ ನಿಮ್ಗೆ ಡೆಲಿವರಿ ಅಂತ ಹೇಳಿದ್ರು. ಸೊ ನಾನು ಅವಾಗೂ ನಂಬಿಲ್ಲ. ನಾನು ಏನೋ ಹೇಳ್ತಾ ಇದಾರ ಅವರು ಅಂತ ಸುಮ್ನೆ ಇದೀನಿ ನಾನು. ನಿಜ ನಾಳೆ ಬೆಳಗ್ಗೆ ಆಗುತ್ತೆ ಅಂತಾನೆ ಅನ್ಕೊಂಡಿದೀನಿ. ಆಮೇಲೆ ನೋಡಿದ್ರೆ ನೋವು ತುಂಬಾ ಆಗೋಯ್ತು. 3 ಗಂಟೆ 2:30 ಟ್ರೈ ಮಾಡಿರೋದು, 3:36 ಕರೆಕ್ಟ್ ಆಗಿ ಹುಟ್ಟಿರೋದು. ನನ್ ಮಗ್ಳು ಅದೃಷ್ಟ ಅಂತಾನೆ ಹೇಳ್ಬೋದು. ಆದ್ರೆ ಆ ಡೆಲಿವರಿ ವ್ಲಾಗ್ ಒಳಗಡೆ, ಲೇಬರ್ ರೂಮ್ ಒಳಗಡೆ ನಾನು ನಮ್ಮಮ್ಮ ಇಬ್ರು ಇದ್ವಿ. ಯಾವ ಹಾಸ್ಪಿಟಲ್ ಅಲ್ಲೂ ಅಮ್ಮಂದಿರ್ನ ಬಿಡಲ್ಲ, ಹಾಸ್ಪಿಟಲ್ ಅಲ್ಲಿ ಬಿಟ್ಟಾರೆ. ಅದು ನಂಗೆ ನಿಜ ಡಾಕ್ಟರ್ ಅಂತೂ ಯಪ್ಪ ಸಖತ್ತು ದೇವ್ರಂತಾನೆ ಹೇಳ್ಬೋದು. ತುಂಬಾ ಸಪೋರ್ಟಿವ್, ತುಂಬಾ ಕೋಆಪರೇಟ್ ಮಾಡಿದ್ದಾರೆ. ನಾನಂತೂ ತುಂಬಾ ಕಿರ್ಚಾಡಿ ಅವ್ರಿಗೆ ತುಂಬಾ ಹಿಂಸೆನೂ ಮಾಡಿದ್ದೀನಿ. ಅಷ್ಟು ಪೇನು ನನ್ಗೆ ಆಗ್ತಾನೆ ಇಲ್ಲ ನನ್ನ ಕೈಯಲ್ಲಿ. 1 o'clock ಮೇಲೆ ಮಲ್ಗಕ್ ಆಗ್ತಾ ಇಲ್ಲ, ಕುತ್ಕೊಳಕ್ ಆಗ್ತಾ ಇಲ್ಲ, ನನ್ಗೆ ಆ ಥರ ಆಗ್ತಾ ಇದೆ. ಇಲ್ಲೊಂದು ಇಂಜೆಕ್ಷನ್ ಹಾಕಿದ್ರು ಅಷ್ಟೇ, ಅದೇನೋ ಡ್ರಾಪ್ಸ್ ತರ ಗ್ಲೂಕೋಸ್ ಏನೋ ಗೊತ್ತಿಲ್ಲ ನನ್ಗೆ, ಅದು ಹಾಕಿದ್ರು. ಅದು ಹಾಕಿದ ತಕ್ಷಣ ಪೇನ್ ಜಾಸ್ತಿ ಆಗೋಯ್ತು. ಆಮೇಲೆ ನಮ್ಮ ಅಮ್ಮನ್ನ ಒಳಗಡೆ ಬಿಟ್ರು. ಸೊ ಡಾಕ್ಟರ್ ಹೇಳಿ ಇನ್ನೊಂದು 1 hour ಅಲ್ಲಿ ಆಗುತ್ತೆ ಅಂತ ಅಂದ್ರು.
ಸೊ ನಾನು ಹಂಗೆ ಬೇಕು ಬೇಕಂತಾನೆ ಟೈಮ್ ಹೇಳ್ಕೊಂಡು ಹೋಗ್ತಿದ್ದೆ, ಇರಿ 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 ಅಂತ. ಆಮೇಲೆ 2:30 ಮೇಲೆ ಟ್ರೈ ಮಾಡಿದ್ರು. ಸೊ ಆಗುತ್ತೆ ಅಂತ ಹೇಳಿದ್ರು, ಇನ್ನೊಂದು ಸ್ವಲ್ಪ ನೀವು ಟ್ರೈ ಮಾಡಿ ಆಗುತ್ತೆ. ಸೊ ಪುಷ್ ಮಾಡಿ ನಮ್ಮಮ್ಮ ಬೇರೆ ಪಕ್ಕದಲ್ಲೇ ಇದ್ರು. ಸೊ ನಮ್ಮಮ್ಮನೂ ನನ್ನ ಪಕ್ಕದಲ್ಲೇ ಲೇಬರ್ ರೂಮಲ್ಲಿ ನನ್ನ ಪಕ್ಕದಲ್ಲೇ ಇದ್ರು. ನಮ್ಮಮ್ಮ ನನ್ನ ಕತ್ನ ಇಟ್ಕೊಂಡಿದ್ರು. ಡಾಕ್ಟರ್ಸ್ ಒಂದೇ ಡಾಕ್ಟ್ರು ನನ್ನ ಫ್ರೆಂಡ್ ಆಗಿದ್ರಲ್ಲ ಆ ಡಾಕ್ಟ್ರೇ ಮಾಡಿದ್ದು. ಸೊ ಸುತ್ತ ಅದೇ ಅದು ಇದು ಎತ್ಕೊಡ್ತಾರ ನರ್ಸು ಅವರಿದ್ರು. ಡಾಕ್ಟರು ತುಂಬಾನೇ ಕೋಆಪರೇಟ್ ಮಾಡೋರು. ತುಂಬಾನೇ ಪೇನ್ ಇತ್ತು, ಕಷ್ಟ ಆಯಿತು. ನಾನು ಆ ನೋವಲ್ಲೂ ಏನು ಕೇಳ್ತಾ ಇದ್ದೀನಿ ನಮ್ಮ ಅಮ್ಮನ ಅಂದ್ರೆ, ಯಾವ ಪಪ್ಪು ಅಂತ ಕೇಳಕ್ಕಿಂತ ಮುಂಚೆ ಅಮ್ಮ ಟೈಮ್ ನೋಡಮ್ಮ ಅಂತ ಇದ್ದೀನಿ. ಅವ್ರು ಹೇಳಿದ್ರು ಎಡ್ ಬಂತು ಅಂತ ಹೇಳ್ತಿದಾಗ ಅಮ್ಮ ಟೈಮ್ ನೋಡ್ಕೊಳಮ್ಮ ಅಲ್ಲಿ ದೊಡ್ಡದು ಟೈಮಿಂಗ್ ಇತ್ತು. ಸೊ ನಾನು ಕರೆಕ್ಟಾಗಿ ಟೈಮ್ ನೋಡಿ 3:36 ಕರೆಕ್ಟಾಗಿ ಹುಟ್ಟಿದ್ದು. ಆಮೇಲೆ ಹುಟ್ಟಿದ ತಕ್ಷಣ ಎದೆ ಮೇಲೆ ಹಾಕಿದ್ರಲ್ಲ, ಅವಾಗ ತುಂಬಾನೇ ಖುಷಿ ಆಯ್ತು. ಅವಾಗೂ ಕೇಳ್ತಾ ಇದೀನಿ ನಾನು ಯಾವ ಮಗು ಅಂತ. ಅವ್ರು ಹೇಳಿದ್ರು ನೋವಲ್ಲೂ ಕೇಳ್ತಾ ಇದೀನಿ ಯಾವ ಮಗು ಅಂತ. ಅವ್ರು ಹೇಳಿದ್ರು ಅವಾಗ ಹೆಣ್ಮಗು ಆಗಿದೆ ನಿಮ್ಗೆ, ಕಂಗ್ರಾಟ್ಸ್ ಅಂತ ಹೇಳಿದ್ರು. ಸೊ ನಿಮ್ಮ ಹಸ್ಬೆಂಡ್ಗೆ ಫಸ್ಟ್ ತೋರಿಸ್ತೀನಿ ಅಂತ ಕರ್ಕೊಂಡೋದು. ಫುಲ್ಲು ಖುಷಿ ಆಗೋಯ್ತು. ಹೋಗಿದ ತಕ್ಷಣ ವೆಯ್ಟ್ ಚೆಕ್ ಮಾಡಿದ್ರು. ನನ್ನ ಮಗಳು 2860 ಏನೋ ಇದ್ಲು. ಸೊ ನನಗಂತೂ ವೆಯ್ಟು ಖುಷಿ ಆಯಿತು. ಎಲ್ಲ ನಾರ್ಮಲ್ ಆಗಿದೆ, ಜಾಂಡೀಸು ಇಲ್ಲ ಆ್ಯಂಡ್ ಆರೋಗ್ಯವಾಗಿದೆ ಅಂತ ಹೇಳಿದ್ರು. ನಾನು ದೇವ್ರ ಹತ್ರ ಅದನ್ನೇ ಬಿಟ್ಕೊಂಡಿದ್ದು, ಯಾವ ಮಗು ಆದ್ರೂ ಆಗಲಿ ಆರೋಗ್ಯವಾಗಿ ಕೊಡಪ್ಪ, ನಾರ್ಮಲ್ ಡೆಲಿವರಿ ಆಗಲಿ, ಕಷ್ಟ ಆದರೂ ಪರವಾಗಿಲ್ಲ, ಒಂದ್ಸಲ ಕಷ್ಟ ಆಗುತ್ತೆ ಅದನ್ನು ತಡಿತೀನಿ ನಾನು ಅಂತ ತುಂಬ. ಬಟ್ ಆ ಕ್ಷಣಕ್ಕೆ ಅದನ್ನು ನಿಜ ತಡೆಯೋಕ್ಕೆ ಆಗಲ್ಲ, ಅದನ್ನು ಹೇಳಕ್ಕೂ ಆಗಲ್ಲ, ಅದನ್ನ ಇದು ಮಾಡಕ್ಕಾಗಲ್ಲ. ನಾನು ಲೇಬರ್ ರೂಮ್ ಅಲ್ಲಿ ಒಳಗಡೆ ಇದ್ದಾಗ ಹೆಂಗ್ ಆಡ್ತಿದ್ದೆ ಕೇಳಿ, ಆಚೆ ಏನ್ ಕೇಳಿಸ್ತಿತ್ತು ಅಂತ. ಆಚೆ ನಾವು ನಿಂತ್ಕೊಂಡಿದೀವಿ, ನನ್ ಕೈಲಿ ಇರಾಕೆ ಆಗ್ತಾ ಇಲ್ಲ ಅಲ್ಲಿ ಆಚೆ. ಫುಲ್ ಇವ್ರು ಮತ್ತೆ ಇವ್ರ ಅಮ್ಮ ಎಲ್ಲ ಅಳ್ತಾ ಇದ್ರು ಆಚೆ. ಕಿರ್ಸ್ತಾ ಇದ್ದಾಳೆ ಇವಳು, ಅಯ್ಯೋ ಬಿಟ್ಬಿಡ್ರಿ ಇದೆಲ್ಲ ಅಂತವಳಲ್ಲಿ ಲೇಬರ್ ರೂಮ್ ಅಲ್ಲಿ. ಹಂಗ ಆಗ್ತಿತ್ತು ನಮ್ಮ ಅಮ್ಮಂಗೆಲ್ಲ. ನಮ್ಮಮ್ಮ ಬೇರೆ ಒಂದ್ ಕಡೆ ಅಳ್ತವ್ರು, ಯಾಕಮ್ಮ ಅಳ್ತಾ ಇದೀಯ ನೀನು, ನನ್ಗಿನ್ನ ವೀಕ್ ಆಗುತ್ತೆ ಅಂತ ನಮ್ಮ ಅಮ್ಮಂಗೂ ಬೈತಾ ಇದ್ದೀನಿ ನಾನು. ಈ ಕಡೆ ಇವರೆಲ್ಲ ಆಚೆ ಇದ್ದಾರೆ. ನನಗೆ ಏನಾಗುತ್ತೋ ನನಗೆ ಒಂಥರ ಕಣ್ಣೆಲ್ಲ ತೇಲಿಸ್ಬಿಟ್ಟೆ ನಾನು. ಆ ಥರ ಆಗೋಯ್ತು. ಒಳಗಡೆ ಒಂದು 2:30 ಹಂಗೆ ಒಂಥರ ಆಗೋಯ್ತು. ಆಕ್ಸಿಜನ್ ಬೇರೆ ಹಾಕಿದ್ರ ಅದಕ್ಕೆ ನರ್ಸು ಡಾಕ್ಟ್ರಿಗೆಲ್ಲ ಅವ್ರಿಗೆ ಯಾಕೆ ಥರ ಹಿಂಸೆ ಮಾಡ್ತಾ ಇದ್ದೀರಾ, ಎಲ್ಲ ಎತ್ತಿ ಪಾಪ ಅವ್ರು ಆರಾಮಾಗಿರ್ಲಿ ಅಂತ ಅಂದರು. ಸೊ ನನಗೆ ನಿಜ ಡಾಕ್ಟರ್ ಮಾತ್ರ ಹೇಳಂಗೆ ಇಲ್ಲ, ತುಂಬಾ ಕೋಆಪ್ರೇಟ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಮಗಳು ಖುಷಿಯಾಗೆ ಆಚೆ ಬಂದು ಆ್ಯಂಡ್ ಇವಾಗೂ ಆರೋಗ್ಯವಾಗಿದ್ದಾಳೆ. ಇದೇ ನನ್ನ ಡೆಲಿವರಿ ವ್ಲಾಗು. ಆ್ಯಂಡ್ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೂ ನನ್ನ ಚಾನಲ್ನ ಇಷ್ಟು ದಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಈ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.